ಎಲ್ಲರೂ ನಮಸ್ಕಾರ. 402 ಎಕ್ಸಾಮ್ಸ್ ಏನು ಸೆಪ್ಟೆಂಬರ್ 22 ಇದೆ, ಅದ್ರ ಬಗ್ಗೆ ಇವತ್ತು ಬೆಳಗ್ಗೆ ಹೋಮ್ ಮಿನಿಸ್ಟರ್ ಸರ್ಗೆ ಭೇಟಿ ಮಾಡಿದ್ವಿ. ತುಂಬ ಸ್ಟೂಡೆಂಟ್ಸು UPSC ಮೇನ್ಸ್ ಬರೀತಾ ಇದ್ದಾರೆ ಸೇಮ್ ಡೇ. ಅಂದರೆ ಮೋರ್ ದೆನ್ 100 ಸ್ಟೂಡೆಂಟ್ಸ್ ಇದ್ದಾರೆ. ಬೆಳಗ್ಗೆ ಕೂಡ ಅವ್ರನ್ನ ಕರ್ಕೊಂಡೋಗಿ ಭೇಟಿ ಮಾಡಿಸ್ತೀವಿ. ಹೋಮ್ ಮಿನಿಸ್ಟರ್ ಸರು ನಮಗೆ ಒಂದು ಏನಪ್ಪ ಅಂತಂದರೆ ಸೆಪ್ಟೆಂಬರ್ 22 ಪೋಸ್ಟ್ಪೋನ್ ಮಾಡಿ ಅಂತ, ಅಟ್ಲೀಸ್ಟ್ ಒಂದು ವಾರ ಆದರೂ ಅವರಿಗೆ ಕಾಲಾವಕಾಶ ಕೊಡಿ ಅಂತ ಕೇಳಿದ್ವಿ. ಹೋಮ್ ಮಿನಿಸ್ಟರ್ ಸರ್ ಅವರಿಗೆ ಅಂದರೆ ಈ ಒಂದು KE ಇಂದ ನಡೆಸ್ತಾ ಇರೋ ಒಂದು ಎಕ್ಸಾಮ್ಸು ಅವರಿಗೆ ನೆಕ್ಸ್ಟ್ 6 ಮಂತು ನಮಗೆ ಡೇಟ್ಸ್ ಇಲ್ಲ ಅಂತ ಸುಮ್ಮನೆ ಹೇಳ್ತಾ ಇದ್ದಾರೆ. ಬಟ್ ಡೇಟ್ ಫಿಕ್ಸ್ ಮಾಡಿದಾರಲ್ಲ, ಅದು ಯಾರು ತಪ್ಪು? ನಿಮ್ಮದು KEದವ್ರ ತಪ್ಪು. ದಯವಿಟ್ಟು ನಾನು ಈ ಮುಖಾಂತರ ಹೋಮ್ ಮಿನಿಸ್ಟರ್ ಸರ್ಗೆ ಮತ್ತು CM ಸರ್ಗೆ ಮತ್ತೆ ನಾವು ಒಂದು ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಈ ಒಂದು ಮೋರ್ ದೆನ್ 100 ಸ್ಟೂಡೆಂಟ್ಸು UPSC ಮೇನ್ಸ್ ಎಕ್ಸಾಮ್ಸ್ ಬರೀತಾ ಇದ್ದಾರೆ. ಇದು KEದವ್ರು ಮಾಡಿರೋ ತಪ್ಪಿಗೆ ಒಂದು ಸರ್ಕಾರಕ್ಕೂ ಒಂದು ಕೆಟ್ಟ ಹೆಸರು ಬರುತ್ತೆ. ಯಾಕೆಂದರೆ ಆ ಒಂದು ಸಿದ್ದರಾಮಯ್ಯ ಸರೇ ಸೆಷನಲ್ಲಿ ಹೇಳಿದ್ದಾರೆ, ಒಂದು UPSC SSC ಮತ್ತು IBPS ಎಕ್ಸಾಮ್ಸು NTA ಎಕ್ಸಾಮ್ಸ್ ನಡೆಸಬೇಕಾದ್ರೆ ಸ್ಟೇಟ್ ಗೌರ್ಮೆಂಟು ಯಾವುದೇ ರೀತಿ ಅಂದರೆ ಕ್ಲಾಶ್ ಆಗದೇ ಇರೋ ರೀತಿ ಎಕ್ಸಾಮ್ಸ್ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ನಾವು KS ಎಕ್ಸಾಮ್ಸ್ ಮಾಡಬೇಕಾದ್ರೂ IBPS ಎಕ್ಸಾಮ್ ನಡಿಬೇಕಾದ್ರೆ ಒಂದೇ ದಿನ ಇರಬೇಕಾದ್ರೆ ಅವರು 2 ಡೇಸ್ ಎಕ್ಸ್ಟೆಂಡ್ ಮಾಡಿದರು. ಆ ರೀತಿ ಇರಬೇಕಾದ್ರೆ ಇವರು 3 ಮಂತ್ಸ್ ಮುಂಚೆನೇ ಟೆಂಟೇಟಿವ್ ಡೇಟ್ ಬಿಟ್ಟಿದ್ದಾರೆ ಯಾರೋ KEದವರು. ಆ ಒಂದು ಎಕ್ಸಾಮ್ ಟೈಮ್ ಟೇಬಲ್ ನೋಡಿಕೊಂಡು ಒಂದು ಟೆಂಟೇಟಿವ್ ಟೈಮ್ ಬಿಟ್ಟಿದ್ದಾರೆ, ಎಲ್ಲರಿಗೂ ಅನುಕೂಲ ಆಗ್ತಾಯಿತ್ತು. ಅವ್ರನ್ನ ಹೋಗಿ ಕೇಳಿದ್ರೆ KEದವ್ರನ್ನ ನಮಗೆ ಗೊತ್ತಾಗಲಿಲ್ಲ, ಅದು ನಾನೇನಾದರೂ ಆ ಡೇ ಸೆಪ್ಟೆಂಬರ್ 22 ನಮಗೆ ಎಕ್ಸಾಮ್ಸ್ ಬರಲ್ಲ ಅಂತ ಅಂದ್ಕೊಂಡಿದ್ವಿ, ಅದು UPSC ಇದು ಮೇನ್ಸ್ ಬರೀತಾ ಇದ್ದಾರೆ, ಆದರೂ ನಾವು ಸ್ವಲ್ಪ ಜನ ಅಲ್ಲ 100 ಜನ 500 ಜನಕ್ಕೆ ನಾವು ಎಕ್ಸ್ಟೆಂಡ್ ಮಾಡಲ್ಲ ಅಂತ ಹೇಳ್ತಿದ್ದೀರಾ. ದಯವಿಟ್ಟು ಆ ಜಾಗದಲ್ಲಿ ನೀವೇ ಇದ್ದಿದ್ರೆ UPSC ಎಕ್ಸಾಮ್ಸು ಮತ್ತು PSA ಎಕ್ಸಾಮ್ಸ್ ಬರೀತಾ ಇದ್ದಿದ್ರೆ ನಿಮಗೆ ಅಷ್ಟು ಅನ್ಯಾಯ ಆಗ್ತಾ ಇರಲಿಲ್ವಾ? ಇದು ಎಕ್ಸಾಮ್ಸ್ ಬರೆಯೋದು ಇಟ್ಸ್ ಎ ಫಂಡಮೆಂಟಲ್ ರೈಟ್ಸು, ಅದನ್ನು ನೀವು ವಯೋಲೇಟ್ ಮಾಡ್ತಾ ಇದ್ದೀರಾ. ನಾವು ಕೋರ್ಟ್ ಕೂಡ ಹೋಗ್ತಾ ಇದ್ದೀವಿ, ಬಟ್ ನಮಗೆ ಇಲ್ಲೇ ನ್ಯಾಯ ಸಿಗಬೇಕು. ನೀವು ಅಷ್ಟು ಜನಕ್ಕೆ ಅನ್ಯಾಯ ಮಾಡೋದ್ರಿಂದ ನಿಮ್ಮ ಒಂದು ಸ್ವಾರ್ಥ, ಅಂದರೆ ನೀವು ಈ ಒಂದು ಜವಾಬ್ದಾರಿ ಏನಿದೆ PSA ಎಕ್ಸಾಮ್ಸು ಬೇಗ ಮಾಡಿ ಮುಗಿಸ್ಬಿಡೋಣ ಅನ್ನೋದು ನೀವು ನೋಡ್ತಾ ಇದ್ದೀರಾ. ಬಟ್ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗದೇ ಇರೋ ರೀತಿ ನಾವು ಎಕ್ಸಾಮ್ಸ್ ನಡೆಸಬೇಕಂತ ನಾವು ಕೇಳ್ತಾ ಇದ್ದೀವಿ. ಈ ಒಂದು ಎಕ್ಸಾಮ್ಸು ನಾವು ಹೇಳ್ತಾ ಇದ್ದೀವಿ, ಬಿಜಾಪುರ ಮತ್ತು ಕಲಬುರಗಿ ಸೆಂಟರ್ಸ್ ಕೊಡಬೇಡಿ ಅಂತಲೂ ಹೇಳ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿ ತುಂಬ ಕರಪ್ಷನ್ ಆಗ್ತಾಯಿದೆ. ಆ ಒಂದು ಸೆಂಟರ್ಸು ಈವನ್ KPSC ಕೊಡ್ತಾ ಇಲ್ಲ ಮತ್ತು KSPನೂ ಕೊಡ್ತಾ ಇಲ್ಲ, KEದವ್ರು ಕೊಡ್ತಾ ಇದ್ದೀರಾ. ಬಟ್ ಲಾಸ್ಟ್ ಟೈಮು ಒಂದು ಬ್ಲೂಟೂತ್ ಹಗರಣನೂ ಆಗಿದೆ. ಮತ್ತೆ ಅಲ್ಲೇನಾದರೂ ಸ್ಕ್ಯಾಮ್ಸ್ ಆಗಿ ಮತ್ತು ನಿಮಗೆ ಪ್ರೂಫ್ ಇದ್ದರೆ ಮಾತ್ರ ನಿಮಗೆ ಒಂದು ಎಕ್ಸಾಮ್ಸ್ ಮಾಡೋದಕ್ಕೆ, ಇಲ್ಲ ಪ್ರೂಫ್ ಇದ್ದರೆ ಮಾತ್ರ ಕೊಡಿ, ನಾವು ಮತ್ತೆ ಆ ಸೆಂಟರ್ಸ್ ಹಾಕಲ್ಲ ಅಂತ ಹೇಳ್ತೀರಾ. ದಯವಿಟ್ಟು ಈ ವಿಡಿಯೋ ಮುಖಾಂತರ ಕೇಳ್ತಾ ಇದ್ದೀನಿ, ಅಲ್ಲಿಂದೊಂದು ನೀವು ರೀಫಾರ್ಮ್ ತೊಗೊಂಬರ್ಬೇಕಂತಂದರೆ 2 ರೀತಿ ನೀವು ಎಕ್ಸಾಮ್ಸ್ ನಡೆಸಬೇಕಾಗುತ್ತೆ. ಒಂದು ಸ್ಟೂಡೆಂಟ್ಸ್ನ ಬೇರೆ ಸೆಂಟರ್ಸ್ ಅಂದರೆ ಪಕ್ಕದ ಡಿಸ್ಟಿಕ್ ಹಾಕಬೇಕಾಗುತ್ತೆ, ಇಲ್ಲ ಅಂದರೆ ಬೇರೆ ಇಲ್ಲ ಸೌತಿಂದ ಏನು ಒಂದು ಅಲ್ಲಿ ಸರ್ವಿಸ್ ಏನು ಕೊಡ್ತೀವಿ ನಾವು, ಇನ್ವಿಜಿಲೇಟರ್ ಇರ್ಬೋದು, ಅಲ್ಲಿಂದು ಕಂಪ್ಲೀಟ್ ಸ್ಟಾಫ್ನ ನೀವು ಬೇರೆ ಡಿಸ್ಟಿಕ್ ಅಂದರೆ ಸೌತಿಂದ ನಾರ್ತಿಗೆ ಕರ್ಕೊಂಡೋಗಿ ಎಕ್ಸಾಮ್ಸ್ ನಡೆಸೋದಾದರೆ ನಡೆಸಿ. ಇಲ್ಲ ಅಂತಂದರೆ ಮತ್ತೆ ಸ್ಕ್ಯಾಮ್ ಆಗಿ ಮತ್ತೆ ಗೌರ್ಮೆಂಟ್ಗೆ ಒಂದು ಕೆಟ್ಟ ಹೆಸರು ಬರೋದಕ್ಕೆ ಈ ಒಂದು KEನೇ ಕಾರಣ ಆಗುತ್ತೆ. ದಯವಿಟ್ಟು ಈ ಕೂಡಲೇ ಈ ವಿಡಿಯೋ ಮುಖಾಂತರ ನಾನು ತಮಗೂ ಮನವಿ ಮಾಡ್ಕೊತಾ ಇದ್ದೀನಿ. ಆ ಒಂದು ಏನು ಒಂದು ಆಲ್ ಟಿಕೆಟ್ ಬಿಡಬೇಕು ಅಂದ್ಕೊಂಡಿದ್ದೀರಾ, ಎಕ್ಸಾಮ್ ನಡೆಸ್ಬೇಕು ಅಂದ್ಕೊಂಡಿದ್ದೀರಾ, ದಯವಿಟ್ಟು ಅದು ಈ ಕೂಡಲೇ ಅಟ್ಲೀಸ್ಟ್ UPSC ಕ್ಯಾಂಡಿಡೇಟ್ಸ್ಗೆ ಅನ್ಯಾಯ ಆಗದೇ ಇರೋ ರೀತಿ 1 ವಾರ ಆದರೂ ಅಟ್ಲೀಸ್ಟು ನೀವು ಎಕ್ಸಾಮ್ಸ್ ಮುಂದೆ ಹಾಕಬೇಕಾಗುತ್ತೆ. ಸಂಡೇ ನಡೆಸ್ಬೇಕಂತಂದರೆ ನಿಮಗೆ ಸಂಡೇ ಬೇಜಾನ್ ಆಪ್ಷನ್ಸ್ ಇದೆ, ಆದರೆ ಬರೀ ನೆಕ್ಸ್ಟ್ 6 ಮಂತು ಡೇಟ್ ಇಲ್ಲ ಅಂತ ಸುಮ್ಮನೆ ಜಸ್ಟ್ ರೀಸನ್ ಹೇಳ್ತಾ ಇದ್ದೀರ ಅಷ್ಟೇ. ಬಟ್ ಆ ರೀಸನ್ನು ಯಾವ ಸ್ಟೂಡೆಂಟ್ಸ್ಗೂ ಅನ್ಯಾಯ ಆಗದೇ ಇರೋ ರೀತಿ ನೀವು ಎಕ್ಸಾಮ್ಸ್ ನಡೆಸಬೇಕು. ದಯವಿಟ್ಟು ಮತ್ತೆ ಕೇಳ್ಕೊತಾ ಇದ್ದೀನಿ, ಈ ಒಂದು ಡೇಟ್ನ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.